ನಾನು ದಾರಿ ತಪ್ಪಿ ಕಬ್ಬನ್ ಗದ್ದೆ ಬದಿ ಬಂದೆ ಹೆಂಗ. ಯಾಕೆ ಬಂದ್ರೆ? ಈ ಕಾಡು ಪ್ರಾಣಿಯ ಹಾವಳಿಯನ್ನು ನಿಯಂತ್ರಿಸುವುದಕ್ಕಾಗಿ ಬೆರ್ಚಪ್ಪನ್ನು ನಿಲ್ಲಿಸಿಡುವುದಿಲ್ವಾ? ಹಾಗೆ ಉಂಟು, ನೋಡುವ ಪ್ರಯತ್ನ. ಓ, ಇದು ಕೇವಲ ನಿಂತ ಸಾಲು ಮರ ಅಲ್ಲ, ಸಂಚಾರಿ ಸಾಲು ಮರ. ನಿನ್ನ ತಾಲೆ ಸಾಲು ಮರ ಅಲ್ಲ, ಇದು ಜೀವಂತ ಇದ್ದದ್ದೇ. ಗೊತ್ತಾಯ್ತು. ನಾನು ಮೊದಲು ನೋಡಿದಾಗ ಎಡಕ್ಕೆ ತಿರುವು, ಬಲಕ್ಕೆ ತಿರುವು, ನೇರ ದಾರಿ ಅನ್ನುವಂತ ಈ ಹಣಿಯ ಮೇಲಿದ್ದ ಗೆರೆ ನೋಡಿಕೊಂಡು ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ, ಮೇಲೆ ಹೋಗಿ ಕೈ ಮರ ಅಂತ ಮಾಡಿದೆ. ಅಂತ ಮಾಡ್ಕೊಂಡೆ ನಾನು. ಇದು ನಿಂದು ನೋಡ್ರೆ ವಿದ್ಯಾಧರನ ಕಂಡಾಗೆ ಹಾಗಲ್ಲ. ಶಬ್ದಕ್ಕೆ ಅರ್ಥ ಬೇರೆ ಕಲ್ಪಿಸಬಾರ್ದು. ಶಬ್ದಕ್ಕೆ ಹಲವಾರು ಅರ್ಥ ಇರ್ತದೆ ಮಗು. ನೀನ್ ಹೇಳಿದ ಯಾವ ಅರ್ಥ ನೋಡು, ಉದಾಹರಣೆಗೆ ಹೇಳು. ಇವರು ನನ್ನ ತಂದೆ ಅಂದ್ರೆ ಅರ್ಥ ಏನು? ನಮ್ಮ ಜನ್ಮಕ್ಕೆ ಕಾರಣೀಕರ್ತರು. ಭೂಮಿಗೆ ನನ್ನನ್ನ ತಂದೆ, ಅದಕ್ಕಾಗಿ ನೀನು ನನ್ನ ತಂದೆ. ಇದನ್ನ ನಾನು ಅಲ್ಲಿಂದ ತಂದೆ ಅಂದ್ರೆ ಇದು ನನ್ನ ಅಪ್ಪನ ನಿನ್ನ ಅಪ್ಪ ಅಲ್ಲಲ್ಲ. ಹಾಗಿರ್ಬೋದು, ಅಲ್ಲ. ಯಾವ ಕಾರಣಕ್ಕೆ ಕೇಳು, ಅದಕ್ಕೆ ಆಲೋಚನೆ ಮಾಡಬೇಕು. ನಿನ್ನ ನೋಡಿದ್ರೆ ಅಂದ್ರೆ ವಿದ್ಯಾವಂತನಂತೆ, ವಿದ್ಯೆಯನ್ನ ಧರಿಸಿದವನಂತೆ, ವಿದ್ಯಾಧರನಂತೆ. ಅಂದ್ರೆ ನಿನ್ನ ಬುದ್ಧಿವಂತಿಕೆಗೆ ಹೊಳೆದದ್ದ ಹಾಗೆ, ಅಂದ್ರೆ ಸಂಸ್ಕಾರ ಇದ್ದವನಾಗೆ. ಒಳ್ಳೇದು ಒಳ್ಳೇದು. ತಮ್ಮ ದಾರಿ ಬದಿಗೆ ಯಾವಾಗ ನಿನ್ ತಮ್ಮ ಏನು ಅಷ್ಟು ಸಲುಗೆಯ? ಸಲುಗೆ ಅಂತಲ್ಲ, ನಮಗೆ ಯಾವತ್ತೂ ಹಾಗೆ ಬುದ್ಧಿಹೀನರು, ಜ್ಞಾನಶೂನ್ಯರು, ವಯೋವೃದ್ಧರು, ಅಂಗವಿಕಲರು, ವಿಕಲಾಂಗರು, ವಿಕಟ ರೂಪಿಗಳು, ಇವರನ್ನೆಲ್ಲ ನಾವು ತಮ್ಮ ಅಂತಲೇ ಕರೆಯೋದು. ಅಂದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ. ಹಾಗೆ ಕರೆಯುವುದು ಹೌದು ಅಂತಾದ್ರೆ ಈ ಪ್ರಪಂಚದಲ್ಲಿ ಇದ್ದವ್ರು ಎಲ್ಲರೂ ನಿನ್ನನ್ನು ತಮ್ಮ ಅಂತಲೇ ಕರಿಬೇಕು. ಖಂಡಿತ. ನಿನ್ನಷ್ಟು ವಿಕಲಾಂಗ ಮತ್ತು ಬೇರೆ ಸಿಕ್ಕೇ ಯಾರ ಪುಣ್ಯಾತ್ಮ. ಬಾ, ಏನು ಹೊಟ್ಟೆ ನೋವು ಬಂದಾಗ ವೈದ್ಯರು ಕೈ ಕುಡಿ ಅಂತ ಹೇಳ್ತಾರೆ. ಹೌದು. ಕೈ ಕುಡಿ ಅಂತ ಹೇಳುವ ವೈದ್ಯರ ಹೊಟ್ಟೆಗೆ ಕೈ ಹೊಟ್ಟೆ ನೋವು ಬಂದ್ರೆ ಎಂತ ಮಾಡ್ತೆ? ಆಗ ಅವ್ರು ಬೇರೆ ವೈದ್ಯರಿದ್ದಲ್ಲಿ ಹೋಗ್ಬೇಕು. ತಮ್ಮ ಕೈಗೆ ಹೊಟ್ಟೆ ನೋವು ಬರ್ತದೇನಾ? ಹೊಟ್ಟೆ ನೋವು ಬರುವುದು ಹೊಟ್ಟೆಗೆ, ಅದನ್ನ ಅರ್ಥ ಮಾಡ್ಕೊಂಡು ಸಹಾಯ ನೀನು ಅಲ್ಲ. ಅವರು ಅರ್ಥ ಮಾಡ್ಕೊಳ್ಳುವುದು ಬೇಡ. ಕೈ ಹೊಟ್ಟೆ ನೋವು ಬರುವುದಿಲ್ಲ ಎನ್ನುವುದು ಪ್ರತ್ಯೇಕ ಹೇಳಬೇಕಾದದ್ದೇ ಇಲ್ಲ. ಹೊಟ್ಟೆ ನೋವು ಬಂದಾಗ ಕೈ ಹೊಟ್ಟೆಗೆ ಹೋಗ್ತದೆ ಬಿಟ್ರೆ ಹೊಟ್ಟೆ ಕೈಗೆ ಬರುವುದಿಲ್ಲ. ಅದು ಹೋಗುದು ಇಲ್ಲ. ಇರ್ಲಿ ಬಿಡು. ಹಾಗೆ ಆ ವಿಷಯ ಬಿಡು. ನಿನ್ನ ಹೆಸರು ಎಂತದ? ಓ, ಇವು ಬಹಳ ಬಹಳ ದೊಡ್ಡ ಲೋಕೋದ್ಧಾರ ಕೈ. ಹಾಗಲ್ಲ ತಮ್ಮ, ಯಾಕೆ ಗೊತ್ತುಂಟ? ವಾತಾರಮಣ ಸರಿ ಇಲ್ಲ. ಯಾವುದು ವಾತಾರಮಣ? ಯಾವುದು ವಾತಾರಮಣ? ಇನ್ನು ಕರ್ಮ. ವಾತಾವರಣ ಅದು ಮಳೆಗಾಲದಲ್ಲಿ ಮಾತ್ರ ಹೇಳುದು. ಯಾಕೆ? ಅಕಾಲದಲ್ಲಿ ವರುಣನು ಮಳೆಯನ್ನು ಸುರಿಸಿದಾಗ ಅದು ಕೆಟ್ಟಂತ ವಾತಾವರಣ. ಈಗ ಇದು ವಾತಾರಮಣ. ರಮಣನಿಗೆ ಸಂಬಂಧಪಟ್ಟ ವಾತವಾದದ್ರಿಂದ ವಾತಾರಮಣ. ಏ ಬೃಹಸ್ಪತಿ ಮೊಮ್ಮಗನೇ. ಬೃಹಸ್ಪತಿ ನನ್ನ ಮೊಮ್ಮಗ. ಹಾಳು ಬಿದ್ದು ಹೋಗ್ಲು, ಅವನಿಂದ ಮೊಮ್ಮಗ. ನಾನು ವಿದ್ಯಾ ವಾಚಸ್ಪತಿ. ಅವ ಕೇವಲ ಅಷ್ಟೇ ವಿದ್ಯಾಪತಿ. ಹೋಗಲೇ, ನಾನು ಯಾರು ಎನ್ನುವುದು ನಿನಗೆ ಗೊತ್ತಾಗಲಿಲ್ಲ. ಯಾಕೆ ಮಾತಾಡ್ತೇನೆ? ಯಾಕೆ? ಈ ಕೆಲವು ಸಮಯ ಸಂದರ್ಭ ಸರಿ. ನಿಂಗೆ ಹೌದು ವಿಷಯ ಅಂತ ಕೇಳು. ಅವ ಯಾರು? ಕೈಸಾಲ ಮಾಡ್ಕೊಂಡ ಪರಮೇಶ್ವರ. ಕೈಸಾಲ ಮಾಡ್ಕೊಂಡವ್ರ ಸುದ್ದಿ ನಮಗೆ ಆಗ್ತ. ಬಾಯಿ ಸಾಲ ಮಾಡ್ಕೊಂಡವ್ರು ಸಿಕ್ಲಿಲ್ವ ನಿಂಗೆ? ಅದೆಲ್ಲ ನಿನ್ ಮುಂದೆ ಹೇಳುದಲ್ಲ ಬಿಡು. ಅವ ಪರಮೇಶ್ವರ. ಪರಮೇಶ್ವರ ಮುಖಂಡ. ಅವ ಕೈಸಾಲ ಮಾಡ್ಕೊಂಡದ್ದಲ್ಲ, ಕೈಲಾಸದಲ್ಲಿದ್ದವ. ಕೈಲಾಸ ವಾಸನೆ. ವಾಸನೆ ನೀನೇ ಈಗ. ಕೈಲಾಸ ವಾಸನು. ಅವನಿಗೆ ಆಕಸ್ಮಿಕವಾಗಿ ಒಬ್ಬ ಮಗ ಉಟ್ಕೊಂಡಂತೆ. ಆಕಸ್ಮಿಕವಾಗಿ? ಹೌದೌದು. ಹೇಗದು? ಅದು ಎಂತದ ಭಸ್ಮ ಒಗದ್ನಂತೆ. ಅದ್ರಲ್ಲಿ ಒಂದು ಇದು ಹುಟ್ಟುತ್ತಂತೆ. ಎಂತದ್ದು? ಹುಳುವ? ಒಂದು ಜಾತಿ ಕೆಟ್ಟ ಹುಳ. ಒಂದು ಜೀವಿ ಜೀವಿ ಹುಟ್ಟಿತು. ಆ ಹುಟ್ಟಿದಂತ ಆ ಜೀವಿಗೆ ಭಸ್ಮದಿಂದ ಹುಟ್ಟಿದವನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟ. ಒಳ್ಳೆ ಹೆಸರಿಟ್ಟಿದ್ದಾನೆ. ಅಷ್ಟಲ್ಲ, ಅವನಿಗೆ ಒಂದೆಲ್ಲ ಹಸ್ತವನ್ನು ಕೊಟ್ಟನಂತೆ. ಹಸ್ತ. ಯಾರ ತಲೆ ಮೇಲೆ ಕೊಯ್ಯಿಟ್ರು ಬೂದಿ. ಹೋಗ್ಲಿ ಬಿಡು.
ಹಾಗಾಗಿ ಹಾ. ಅವು ಎಲ್ಲಾರು ಈ ಬದಿಗೆ ಬಂದ್ರೆ ಬಂದ್ರೆ ಸುಮ್ನೆ ನಿನ್ ತಲೆ ಮೇಲೆ ಕೈ ಇಟ್ಟಿ ಹಾ. ನೀವೊಂದು ಬೂದಿ ಆಗುದು ಬೇಡ, ಹಾ. ಮನೆಗೆ ಹೋಗುತ್ತಮ್ಮ, ಮನೆ ಹೋಗು. ಅಂದ್ರೆ ನೀನೀಗ ನನಗೆ ಜಾಗ್ರತೆ ಹೇಳುವುದು, ಎಲ್ಲಿಯಾದ್ರೂ ಆ ಭಸ್ಮಾಸುರ ಈ ದಾರಿಯಲ್ಲಿ ಬಂದ್ರೆ ನನಗೆ ತೊಂದರೆ ಆಗಬಹುದು. ಅಲ್ಲ, ನನಗೆ ಜಾಗ್ರತೆ ಹೇಳುವ ನಿನಗೆ ಹೆದರಿಕೆ ಆಗುವುದಿಲ್ವಾ? ಇದೇ ದಾರಿಯಲ್ಲಿ ಭಸ್ಮಾಸುರ ಬಂದು ನಿನ್ ತಲೆ ಮೇಲೆ ಕೈ ಇಟ್ರೆ, ಒಂದು ವೇಳೆ ಬಂದರೆ ಬಂದ ಅಂದ್ರೆ ಅಂದ್ರೆ ಇವತ್ತಿಗೆ ಭಸ್ಮಾಸುರನ ಆಯಸ್ಸು ಮುಗೀತು. ಭಸ್ಮಾಸುರ ಪ್ರಸಂಗ ಮುಗಿಸ್ತ ನಾನು. ಎಲ್ಲ ಅಂದ್ರೆ ಈಗ ಭಸ್ಮಾಸುರ ನಿನ್ನ ಎದುರಿಗೆ ಬಂದ್ರೆ ಅವನೇ ಹೌದು, ಸಾಯುವುದೇ. ಯಾಕೆ ಯಾಕೆ? ಈಗ ಹ. ಕಾಲಿಗೆ ಮುಳ್ಳು ನಾಟಿದಾಗ ಹ. ಮುಳ್ಳಿಂದಲೇ ನಾಟಿದ ಮುಳ್ಳನ್ನು ತೆಗಿಬೇಕು, ಅದು ಪದ್ಧತಿ ಅಲ್ವಾ? ಹ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆಯಿರುವಂದಾಗೆ. ಅಂದ್ರೆ ಇದು ಯಾಕೆ? ನನಗೇನಾಗಿದೆ ಕೇಳಿದ್ರೆ, ಹ. ನನ್ನ ಹತ್ರ ಬೂದಿ ಬಲ ಉಂಟತಮ್ಮ. ಅಲ್ಲ, ಅವನಿಗೆ ಅಪ್ಪನ ಬೂದಿ, ಹೌದು, ಅಪ್ಪನಿಗಾಗಿ ತರುವ ಬೂದಿ. ಹೌದು. ನಿನಗೆ ಯಾರು ಬೂದಿ? ನನಗೆ ನನ್ನ ಅಜ್ಜಿನ ಬೂದಿ ಬಲ ಉಂಟು, ಅದರ ಒಟ್ಟಿಗೆ ನನ್ನ ಅಪ್ಪನ ಬೂದಿ ಬಲ ಉಂಟು. ಅಂದ್ರೆ ಆ ಭಸ್ಮಾಸುರ ನೀನು ಇಬ್ರು ಒಂದೇ ರೀತಿ ಆಗ ಹೆಚ್ಚು ಕಡಿಮೆ ಬಹಳ ವ್ಯತ್ಯಾಸ. ಬೂದಿ ಬಲದಲ್ಲೇ ಮೇಲೆ ಬಂದದ್ದೆ. ಖಂಡಿತ ಹೌದು. ಅಲ್ಲ, ಈಗ ನಿನಗೆ ಆ ಬೂದಿಯ ಬಲದಿಂದ ಏನು ಪ್ರಯೋಜನ? ಅವನು ಭಸ್ಮದಿಂದಲೇ ಹುಟ್ಟಿದವ. ಅದೇ ಆ ಭಸ್ಮಾಸುರನ ಮೇಲೆ ನನ್ನ ಮಂತ್ರಪೂರಿತವಾದ ಭಸ್ಮವನ್ನು ಪ್ರಯೋಗಿಸಿದರೆ ಭಸ್ಮವು ಭಸ್ಮದಲ್ಲಿ ಲೀನಗೊಳ್ಳುತ್ತದೆ. ಎಂತಹ ಒಂದು ತಾರ್ಕಿಕವಾದಂತಹ ವಿಚಾರಧಾರೆಗಳು. ನಾನು ಟರ್ಕಿಸುತ್ತೇನೆ. ಅದು ನಿನ್ನ ತಲೆ ಹೊಡೆದು ಬಿಡ್ತೇನೆ. ತರ್ಕಿಸುತ್ತೇನೆ, ತರ್ಕಿಸುತ್ತುವುದಲ್ಲ. ನಮ್ಗೆ ಹಲ್ಲು ಬಿದ್ದಿದೆ ಸ್ವಲ್ಪ. ಅದು ಅಕ್ಷರಗಳು ಹೆಚ್ಚು ಕಡಿಮೆ ಆಗ್ತದೆ. ಎಡರು ತೊಡರು ಅದು ನಿನ್ನ ಬಾಯಲ್ಲೇ ಆಗುವುದು ಬಿಡಿ. ಹಾಗೆ ಅದಕ್ಕಾಗಿ ನನಗಂತೂ ಅವನ ಮೇಲಿನ ಭಯ ಇಲ್ಲ. ನಿನಗೆ ಭಸ್ಮಾಸುರನ ಮೇಲಿನ ಭಯ ಇಲ್ಲ. ಹಾಗಾಗಿ ಪುರೋಹಿತನಾದ ನಾನು ಪುರದ ಹಿತವನ್ನ ಬಯಸುವುದು ನನ್ನ ಕರ್ಮವಾದದ್ರಿಂದ ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೆ ತಮ್ಮ. ಸರಿ, ಮನವು ಈಗ ಆಕಸ್ಮಿಕವಾಗಿ ನಿನ್ನ ಎದುರಿನಲ್ಲಿ ಭಸ್ಮಾಸುರನೇ ಬಂದ ಅಂತ ಇಟ್ಟುಕೋ. ಆಗ ಏನು ಮಾಡ್ತೀನಿ ನೀನು? ನನ್ನ ಅಪ್ಪನ ಮಂತ್ರಪೂರಿತ ಭಸ್ಮವನ್ನ ಅವನ ಮೇಲೆ ಪ್ರಯೋಗಿಸಿ ಅವನನ್ನ ಇಲ್ಲಿಯೇ ಬೂದಿ ಮಾಡ್ತೇನೆ. ಉಸಿರು ನಿಂತೋಯ್ತನ? ಯಾಕ? ನೀರ್ ಬೇಕನ? ಯಾರೀಗ? ನಿಂಗೆ ನೀರು ಬೇಕಾದದ್ದು ನನಗಲ್ಲ. ನೀನು ನೀರು ಕುಡಿಯುವ ಸಮಯ ಹತ್ತಿರ ಬಂತು ಅಂತ ಎಚ್ಚರಿಸಿದ್ದು. ಅಂದ್ರೆ ಆ ಭಸ್ಮಾಸುರ ಯಾರ್ಯಾರು ಅಲ್ಲ, ನೀನು ಹೇಳಿದ ಪರಶಿವನ ಮಗ ಪ್ರಚಂಡ ಭಸ್ಮಾಸುರ. ಕೆಟ್ಲಂಡೆ ಭಸ್ಮಾಸುರ. ಅಲ್ಲ, ಜೀವಮಾನದಲ್ಲಿ ಅದೇ ಹೊಡ್ಕೊಂಡಿದ್ದು ನೀನು. ಮತ್ತೆ ಅದೇ ಅದು ಪೆಟ್ಲೆಂಡೆ. ನನಗೂ ಇದೊಂದು ಹೊಸ ಶಬ್ದ. ಈ ಪೆಟ್ಲೆಂಡೆ ಅಂದ್ರೆ ಎಂತದ್ದು? ಅದರಿಂದ ಶಬ್ದ ಬರ್ತದೆ ಬಿಟ್ಟರೆ ಪ್ರಯೋಜನ ಅಂದ್ರೆ ನಿನ್ನ ಅರ್ಥದಲ್ಲಿ ಶಬ್ದ ಉಂಟು, ಪ್ರಯೋಜನವನ್ನು ನಿರೀಕ್ಷಿಸುತ್ತೇನೆ. ನಿರೀಕ್ಷೆ ಮಾಡುವುದು ಬೇಡ. ನೀನೇ ಅಷ್ಟೆಲ್ಲ ತೆಗೆದು ನನಗೆ ಇದು ಒಂದು ದೊಡ್ಡದ. ನೀನು ಓಂ ಭಸ್ಮಾಸುರಾಯ ನಮಃ, ಪರಮೇಶ್ವರ ಜಾತಕ ರೂಪಾಯ ನಮಃ, ವಿಕಾರ ವಿಕಟ ಸುಗುಣ ಸಂಪನ್ನ ಭಸ್ಮಾಸುರ ದೇವ ಪಾದಾಭ್ಯ ಅಭಿವಂದನೆ. ಇಲ್ಲೇ ಕೊಂದು ಬಿಡ್ತೇನೆ ಪಾಪಿ. ಇಷ್ಟೊತ್ತು ಭಸ್ಮಾಸುರ ಬಂದ್ರೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಅಪ್ಪನ ಬೂದಿ ಅಜ್ಜನ ಬೂದಿ ಅಂತ ಹೇಳಿದೆಯಲ್ಲ, ಈಗ ಏನು 3 ಸುತ್ತು ಬಂದುಕೊಂಡು ನಮಸ್ಕಾರ ಮಾಡ್ತಾ ಇದ್ದಿ. ಕಾರಣ ಉಂಟು. ಇದೇ ಬಂಡವಾಳವ? ನೀನೇ ಭಸ್ಮಾಸುರ ಅನ್ನುವುದು ನನಗೆ ಸ್ಪಷ್ಟ ಆಗಬೇಕಿತ್ತು. ಆಯ್ತಲ್ಲ, ಈಗ ಆಯ್ತು. ಭಸ್ಮಾಸುರ, ಏನಪ್ಪ? ನಾನು ನಿನ್ನ ಅಭಿಮಾನಿ. ಇಷ್ಟೊಂದು ಬಾಯಿ ಬಂದಾಗ ಪೆಟ್ಲಂಡಿ. ನೀನು ಬೇರೆ ಏನ್ ಹೇಳಿದ್ದು ನನಗೆ ತಾಗಲಿಲ್ಲ. ಇದೊಂದು ಪೆಟ್ಲ ಅಷ್ಟು ಹೇಳಿದೆ ನೀನು ನನಗೆ ಅಭಿಮಾನಿಯ? ಖಂಡಿತ. ಯಾಕ? ಕಾರಣ ಮತ್ತೇನಲ್ಲ,
ಹೀಗೊಬ್ಬ ಕೈಲಾಸದಲ್ಲಿ ಭಸ್ಮಾಸುರ ಹುಟ್ಟಿದ್ದಾನೆ, ಭೂಲೋಕದ ಬ್ರಾಹ್ಮಣರ ತಲೆ ಮೇಲೆ ಕರವನ್ನಿಟ್ಟು ದಯಿಸುತ್ತಿದ್ದಾನೆ ಅನ್ನುವುದನ್ನು ಕೇಳಿದಾಗಲೇ ನನ್ನ ಮನಸ್ಸಿನಲ್ಲಿ ನಾನು ಆಲೋಚನೆ ಮಾಡಿದ್ದು ಏನಂತ, ಭಸ್ಮಾಸುರನ್ ನೋಡ್ಬೇಕು, ಅವನದೊಂದು ದೊಡ್ಡ ಶಿಲಾ ಪ್ರತಿಮೆ ಮಾಡಬೇಕು, ಅದನ್ನ 4 ದಾರಿ ಕೂಡದಲ್ಲಿ ಇಡಬೇಕು, ಅದಕ್ಕೊಂದು ಗುಡಿ ಕಟ್ಟಬೇಕು. ಅದಕ್ಕೆ ನಾನು ಪ್ರಧಾನ ಅರ್ಚಕನಾಗಬೇಕು ಬಿಟ್ರೆ ಆಡಳಿತಾಧಿಕಾರಿ ಆಗಬಾರ್ದು ಅಂತ. ಯಾಕೆ ಈ ಪ್ರಧಾನ ಅರ್ಚಕನಿಗೂ ಆಡಳಿತಾಧಿಕಾರಿಗೂ ಏನು ವ್ಯತ್ಯಾಸ? ಒಂದ್ಸಲ ನೀನು ಅಪ್ಪಯ್ಯನ ಹತ್ರ, ಶಿವನ ಹತ್ರ ಒಂದು ನಾಯಿ ತಪಸ್ಸು ಮಾಡ್ತಂತೆ. ಅಪ್ಪಯ್ಯ ಪ್ರತ್ಯಕ್ಷ ಆದಂತೆ, ಯಾಕೆ ನನ್ನ ಕುರಿತು ತಪಸ್ಸು ಮಾಡಿದ? ಅವನು ನನಗೆ ಕಂಡಲ್ಲಿ ಹೊಡಿತಾ ನನ್ಗೆ ಹೊಡಿತಾವ. ಹಾಗಾಗಿ ನಂಗೆ ಅದಕ್ಕೂ ಹಾಗಿದ್ರೆ ಅವನಿಗೆ ಏನು ಮಾಡಬೇಕು? ಅವನಿಗೆ ಮತ್ತೆಂಥದ್ದು ಮಾಡೋದು ಬೇಡ, ಮುಂದಿನ ಜನ್ಮದಲ್ಲಿ ನಾವು ಆ ದೇವಸ್ಥಾನದ ಮೊಕ್ತೇಶ್ವರಿ ಆಗುವಂಗೆ ವರ ಕೊಡುವಂತ. ಆ ವರ ಯಾಕೆ ಕೇಳಿದೆ? ಯಾಕೆ? ನಾನು ಹಿಂದಿನ ಜನ್ಮದಲ್ಲಿ ಅದೇ ಆಗಿದ್ದೆ. ಹಾಗಾಗಿ ನಿನಗೆ ಪ್ರಧಾನ ಅರ್ಚಕನಾದ್ರೂ ಅಡ್ಡಿಲ್ಲ, ಇದು ಬೇಡ. ಹಾಗೆ ನಿನ್ನ ಪೂಜೆಯನ್ನು ಮಾಡಬೇಕು. ಸರಿ, ಕಾರಣ ಇಷ್ಟೇ. ಏನು? ನಾವು ಯಾವತ್ತೇ ಆಗಲಿ ಯಾರಿಂದಲೇ ಆಗಲಿ ಒಂದು ಕಿಂಚಿತ್ತು ಪ್ರಯೋಜನ ಪಡೆದಾಗ ಅದರ ಕಾಲು ಭಾಗದಷ್ಟಾರು ಕೃತಜ್ಞತೆಯನ್ನು ಅವರಿಗೆ ಕೊಡಬೇಕಾ ಬೇಡವಾ? ಹೌದು, ಕೊಡಬೇಕು. ಈಗ ನೀನು ನನ್ನಿಂದ ಏನು ಪ್ರಯೋಜನ ಪಡೆದಿದ್ದಿ? ಇವತ್ತು ನನಗಿಷ್ಟು ಸಂಪಾದನೆ, ದಿನಕ್ಕೆ 2-3 ಕಾರ್ಯಕ್ರಮ ನಿನ್ಗ ಅಷ್ಟೇ ಆಗ್ಲಿಕ್ಕೆ ಕಾರಣ ಯಾರು? ಹೌದಾ? ಅಲ್ಲ, ನೀನು 2-3 ಕಡೆ ಕಾರ್ಯಕ್ರಮ ಬಂತು ನೀನು ಹೋಗುವುದಕ್ಕೂ ನಾನು ಕಾರಣ ಆಗುವುದಕ್ಕೂ ಹೇಗದು? ನೀನು ಕಂಡು ಬ್ರಾಹ್ಮಣರ ತಲೆ ಮೇಲೆ ಕೈ ಇಡದೆ ಹೋದ್ರೆ ಅವರು ಸಾಯುವುದಿಲ್ಲ. ಅವ್ರು ಸಾಯುದಿಗಿದ್ದು ಹೋದ್ರೆ ಅವರು ವೈಕುಂಠ ಸಮಾರಾಧನೆ ನಮಗೆ ಸಿಕ್ಕುವುದಿಲ್ಲ. ಈಗ ನಿನ್ನಲ್ಲೊಂದು ವಿನಂತಿ, ನಾನು ನೀನು ಒಂದು ಸಣ್ಣ ಹೊಂದಾಣಿಕೆ ಮಾಡ್ಕೊಳ್ಳುವ. ಯಾವುದು? ವ್ಯಾವಹಾರಿಕವಾಗಿ. ಸರಿ, ಯಾವುದು? ನೀನು ಒಬ್ಬರ ತಲೆ ಮೇಲೆ ಕೈ ಇಟ್ಟು 12 ದಿವಸದವರೆಗೆ ಮತ್ತೊಬ್ಬರ ತಲೆ ಮೇಲೆ ಕೈ ಇಡಬಾರ್ದು. ಯಾಕೆ? ಇವನು 12 ಆಗುವುದಕ್ಕೂ ಅವನು 12 ಶುರುವಾಗ್ತದಲ್ಲ. ಅಂದ್ರೆ ಎಲ್ಲಾ ಕಾರ್ಯಕ್ರಮವೂ ನಿನಗೆ ಸಿಗ್ತದೆ, ನನಗೆ ಸಿಗ್ತದೆ. ಈಗ ಆಯ್ತು, 12 ಆದ್ಮೇಲೆ ಮತ್ತೊಂದು ತಲೆ ಹುಡ್ಕೋಣ. ಆದ್ರೆ ಒಂದು ತಲೆ ಮೇಲೆ ನಿಂಗೆ ಎಷ್ಟು ಬರಬೇಕು ನಾನು ನ್ಯಾಯಯುತವಾಗಿ ಒಂದು ಕೆಲಸ ಮಾಡು. ಈಗ ಒಂದು ತಲೆ ಮೇಲೆ ನೀನು ಎಷ್ಟು ಪಡ್ಕೊಳ್ತಿ ದಕ್ಷಿಣೆ? ಸಾಧಾರಣ ಅಲ್ಲ, ಅದು ಬಂದ ಮೇಲೆ ಹೌದಾ? ಕೆಲವೊಂದ್ಸಲ ನಮ್ದು ಎಂತ ಇರ್ತದೆ ಗೊತ್ತುಂಟ, ಕೆಲವು ತಿರುಗಾಡ್ತದೆ ಬರ್ತದೆ ಹೇಳೇ ಬರ್ದಿಗಿದ್ದು ಅಂತ ಅದು ನಿನ್ನ ಪ್ರಾರಂಭ ಅಲ್ಲ, ಇನ್ನು ನಿರೀಕ್ಷೆ ಅಲ್ಲ. ಈ ಕೆಲವು ಬಾರಿ ಬಾಳ ಬಂದಿರುವಾಗ ಬರ್ದೇ ಇದ್ರೆ ದೊಡ್ಡ ವಿಷಯ ಆಗುವುದಿಲ್ಲ. ಯಾಕಂದ್ರೆ ಬರುವಷ್ಟೆಲ್ಲ ಮೊದಲೇ ಬಂದಿರ್ತದೆ. ಆದ್ರೂ ಏನ್ ಮಾಡ್ಲಿಕ್ಕೆ ಬರ್ತದೆ? ಏನು? ಬಾವಿಲಿದ್ದ ನೀರಿಗೂ ಹಂಡೆಲ್ ತುಂಬಿಟ್ಟು ನೀರಿಗೂ ವ್ಯತ್ಯಾಸ ಇರ್ತದೆ. ಅದಕ್ಕಾಗಿ ಬಾವಿ ನೀರು ಹೊರಗೆ ಬರ್ತದೆ, ಹಂಡೆಲ್ ತುಂಬಿಟ್ಟು ತೆಗೆದ್ರೆ ಮುಗಿದೋಯ್ತಲ್ಲ. ಆದ್ರಿಂದ ಹಂಡೆ ನೀರಿಗೆ ಕೈ ಹಾಕುವುದಿದ್ರೆ ಸ್ನಾನಕ್ಕೆ ಮಾತ್ರ ಬಳಸಬೇಕು ಅಂತ ಹೇಳುವುದು. ನಂಗೆ ಗೊತ್ತಾಯ್ತಾ? ಆಯಸ್ಪುರ ನಮ್ಮ ಹಂಡೆಲೆ ಊರ್ನವ್ರು ಸ್ನಾನ ಮಾಡ್ಕೊಂಡು ಹೋಗ್ತದ್ದು ಅಂತ. ಅದು ನಿನ್ನ ಪ್ರಾರಬ್ಧ, ಅದು ಯಾರನ್ನೋ ದೂರುವುದಲ್ಲ. ಮತ್ತು ನೀನು ಹೇಳಿದ ಹಾಗೆ ನಿನ್ನ ಪ್ರಾರಬ್ಧಕ್ಕೂ ನೀನು ಕಳ್ಕೊಂಡದ್ದಕ್ಕೂ ಎಂತ ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದಾ? ಯಾವತ್ತೂ ಹಾಗೆ ನಮ್ಮನೆಗೆ ನಾವು ಮುಳ್ಳಿನ ಬೇಲಿ ಆಗ್ತೇವೆ, ಆಕಳು ಬರಬಾರ್ದು ಅಂತ. ಅದೇ ಮುಳ್ಳು ನಮ್ಗೆ ಎಟ್ಟುವುದಿಲ್ವೇನ? ಅದೇ ನಮಗಾದದ್ದು ಅದೇ ಅಂದೆ. ನಿನ್ನಂಥವನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು 12 ದಿವಸ ನಿನಗೆ ಬಿಟ್ಟು ಕೊಟ್ಟು ಏನು ನಾವು ಹೋಗುವಾಗ ಹಾಗೆ ಹೋಗ್ಬೇಕು ಅಂತ ಹೇಳುವುದು ನೀನು? ಅದೆಲ್ಲ ಆಗ್ಲಿಕ್ಕಿಲ್ಲ. ಉಳಿದವರ ತಲೆ ಮೇಲೆ ಕೈ ಇಡುವುದಕ್ಕಿಂತ ಮೊದಲು ನಿನ್ನ ತಲೆ ಮೇಲೆ ಕೈ ಇಡ್ತೇನೆ. ದಿವಸಕ್ಕೆ 3 ಕಾರ್ಯಕ್ರಮ ಅಲ್ಲ, ತಿಂಗಳಿಗೂ ಒಂದು ಸಿಗಬಾರ್ದು ಪಾಪಿ. ಇಷ್ಟೊತ್ತು ಆಡಿದ್ದು ಯಾಕೆ? ಕೊನೆ ಕಾಲದಲ್ಲಿ ಅವರು ಪಾಪಿ ಮಗನೇ ನೀನು ಅಗ್ಗ್ಯಾಡ್ ಸಾಯಿಲಿ ಅಂತ ಬಿಟ್ರೆ ನನಗೆ ಆಸೆ ಇದ್ದಲ್ಲ. ನಿನ್ನನ್ನ ಬ್ರಾಹ್ಮಣ ಸಂತಾನವನ್ನೇ ತೆಗಿಲಿಕ್ಕೆ ಬಂದು ನಿನ್ನನ್ನು ತೆಗೆದೊತ್ತು ನಾ ಹೋಗುವಲ್ಲ. ಅಪ್ಪನ ಬೂದಿ ಉಂಟು. ಅಪ್ಪನ ಬೂದಿ ಅಲ್ಲ, ಈಗ ನೋಡ್ತಾ ಇರುವ ಹಾಗೆ ನಿನ್ನ ಬೂದಿಯೂ ಸೇರ್ತಾರೆ. ನೋಡ್ತೀಯ? ಅದೆಂತ ಅಪ್ಪನ ಬೂದಿ? ಇದು ಅಪ್ಪನ ಬೂದಿಯಾ? ಹೌದು. ಇದೆ ಅಪ್ಪನ ಬೂದಿಯ ಅಪ್ಪ ಮೂಗಿ ಹಾಕುವುದ? ಅಲ್ಲ, ಬೂದಿ ಅದೇ
ನಿನ್ನ ಅಪ್ಪನೇ ನಿನ್ನ ಕೈ ಕೊಟ್ಟಿದ್ದಾನೆ ನೋಡು, ನೀನು ಎಷ್ಟು ಒಳ್ಳೆ ಅಂತ. ಅಪ್ಪಯ್ಯ ಎಲ್ಲಿದ್ದಾನ? ಇನ್ನು ಕರೆದು ಕೇಳ್ತದ? ಅಪ್ಪಯ್ಯ ಯಾಕೀಗ ಕೇಳುವುದಿಲ್ವ ಅಪ್ಪಯ್ಯ? ಸ್ವಲ್ಪ ಹೊರಗಡೆ ಬಾ ಅಪ್ಪಯ್ಯ, ನನಗೂ ಅಸ್ಪಷ್ಟವಾಗಿ ಕೇಳ್ತಾ ಉಂಟು. ಹಾ ಅಪ್ಪಯ್ಯ, ಹಾ ಸ್ವಲ್ಪ ಹೊರಗೆ. ಹಾ 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 ಈಗ ಕೇಳ್ತಾ ಉಂಟು. ಹಾ ಹಾ ಅಲ್ಲ ಹೇಳು ಹೇಳು, ಕೇಳ್ತಾ ಉಂಟಪ್ಪಯ್ಯ, ಹೇಳು ಹೇಳು ಹೇಳು. ಹಾ ಹೌದಪ್ಪಯ್ಯ, ಹಾ 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 ಇಡ್ತೆ ಅಪ್ಪಯ್ಯ, ಇಡ್ತೆ. ಯಾವುದು ಅಮ್ಮ ಹೇಳಿದ ಬೂದಿಯನ್ನ ನಿನ್ನ ತಲೆ ಮೇಲೆ ಇಡ್ತೆ ಅಂದೆ. ವಾಮಾಚಾರಕ್ಕೆ ಬಳಸುವ ಪ್ರತಿಯೊಂದು ದೇಹದ ವಾಮ ಭಾಗದಲ್ಲಿ ಇರ್ಬೋದು. ಸಕೃಷಿ ಸಕೃಷಿ ಅದು ಎಲ್ಲರಿಗೂ ಗೊತ್ತು, ಸಕೃಷಿ ಅಂತ. ಸಕೃಷಿ ಸಕೃಷಿ ಅಪ್ಪಯ್ಯ. ಹೋದ ಐಸ್ ಕ್ರೀಮ್ ಒಂದು ಹೆಗ್ಗಣದಷ್ಟಿದ್ದ, ಎಲ್ಲಿ ಸೇರ್ಕೊಂಡ? ಯಾವ್ಯಾವ್ದೆಲ್ಲ ಕೊಲುಕು ಸಾಧ್ಯತೆಯ? ಮೊದಲನೇ ಆದ್ರೂ ಅಡಿಕೆ ತೋಟ